ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೋಗ್ತಾ ಇರೋದು ನರಸೀಪುರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ನಿಲಸೋಗಿ ಅನ್ನೋ ಒಂದು ಗೌರ್ಮೆಂಟ್ ಸ್ಕೂಲ್ಗೆ. ಯಾಕೆ ಅಂದರೆ ನಮ್ಮ ಕಾಲೇಜಲ್ಲಿ ಒಂದು ಕಂಪ್ಯೂಟರ್ ಲಿಟ್ರಸಿ ಪ್ರೋಗ್ರಾಮ್ ಅನ್ನೋದನ್ನ ಕಂಡಕ್ಟ್ ಮಾಡಿದರು. ಸೊ ಇದರದ್ದು ಮೇನ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಗೌರ್ಮೆಂಟ್ ಸ್ಕೂಲ್ ಅವರಿಗೆ ಹೋಗಿ ಆ ಒಂದು ಮಕ್ಕಳಿಗೆ ಕಂಪ್ಯೂಟರ್ ನಾಲೆಡ್ಜ್ನ ಹೇಳ್ಕೊಡ್ಬೇಕು ಅಂತ ಹೇಳಿ. ಸೊ ಹೋಗಿದ ತಕ್ಷಣ ಅಂತೂ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅಂತ ತುಂಬ ಭಯ ಆಯಿತು. ಬಟ್ ಹೋಗಿದ ತಕ್ಷಣ ಅವ್ರು ರೆಸ್ಪಾನ್ಸ್ ಮಾಡಿದ್ದು ಈ ಥರ. ಅವರಂತೂ ನಮ್ಮನ್ನ ಮಿಸ್ ಅಂತಲೇ ಕರಿತಾ ಇದ್ದಿದ್ದು. ಹೋಗಿದ ತಕ್ಷಣ ನಾವು ನಮ್ಮ ಇಂಟ್ರೊಡಕ್ಷನ್ ಕೊಟ್ಕೊಂಡ್ವಿ, ಅವ್ರ ಇಂಟ್ರೊಡಕ್ಷನ್ನ ಕೊಟ್ಟರು. ನಮಗೆ ಇಲ್ಲಿ ಚಾಲೆಂಜಿಂಗ್ ಆಗಿ ಏನಪ್ಪ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಪ್ರೊಜೆಕ್ಟರ್ ಇರಲಿಲ್ಲ. ಸೊ ಈ ರೀಸನಿಂದ ನಾವು ಏನು ಹೇಳ್ಕೊಟ್ರು ಅವರಿಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗಲ್ಲ ಅನ್ನೋದು ಒಂದು ತಲೆಯಲ್ಲಿತ್ತು. ಬಟ್ ಅದನ್ನು ಅವ್ರು ಸುಳ್ಳು ಅಂತ ಪ್ರೂವ್ ಮಾಡಿದ್ರು. ಯಾಕಂದರೆ ಅಷ್ಟು ಆ್ಯಕ್ಟಿವ್ ಆಗಿದ್ದರು ಆ ಮಕ್ಕಳು. ಆ್ಯಂಡ್ ಈವನ್ HM ಕೂಡ ಬಂದು ಫೀಡ್ಬ್ಯಾಕ್ ಕೊಟ್ಟರು, ನಾವು ತುಂಬ ಚೆನ್ನಾಗಿ ಹೇಳ್ಕೊಟ್ವಿ ಅಂತ ಹೇಳಿ. ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಆ್ಯಕ್ಟಿವಿಟೀಸಲ್ಲಿ ನಮಗೆ ಏನು ಶಾಕಿಂಗ್ ಅಂತ ಅನಿಸಿದ್ದು ಅಂದರೆ, 20 ವರ್ಡ್ಸ್ ನಾವು ಅವ್ರಿಗೆ ಹೇಳಿದ್ವಿ, ಮೆಮೊರಿ ಗೇಮ್ ಥರ. ಅದನ್ನು ನೆನ್ಪಿಟ್ಕೊಂಡು ನೀವು ಅದನ್ನು ಬರೀಬೇಕು ಅಂತ. ಅದರಲ್ಲಿ ಒಂದು ಹುಡುಗಿ ಏನೋ 18 ವರ್ಡ್ಸ್ನ ಕರೆಕ್ಟಾಗಿ ಬರೆದಿದ್ಲು. ಸೊ ಅಲ್ಲಿ ನಾವು ಡಿಸೈಡ್ ಆದ್ವಿ, ಈ ಮಕ್ಕಳು ಅಂತೂ ಸಾಮಾನ್ಯದವರಂತೂ ಅಲ್ವೇ ಅಲ್ಲ ಅಂತ. ತುಂಬ ಆ್ಯಕ್ಟಿವ್ ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದರು ಅವರು. ಒಂದು ಲೈಫ್ನ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಆ ಮಕ್ಕಳು ಅಷ್ಟು ಎಂಜಾಯ್ ಮಾಡ್ತಾರೆ ಅಲ್ಲಿ ಅಂತ ಹೇಳ್ಬೋದು ಅಷ್ಟೇ. ಆ್ಯಂಡ್ ಅವ್ರದ್ದು ಫಿಲಮ್ಸ್ ಯಾವುದಾದ್ರೂ ಫೇವ್ರೆಟ್ ಫಿಲಮ್ಸ್ ಇದ್ದರೆ ಅದನ್ನು ತೆಗ್ದು ಬೆಂಚ್ ಮೇಲೆ ಹಂಚ್ಕೊಳ್ಳೋದು, ಫಿಲಮ್ ಹೀರೋಸ್ನ ಬೆಂಚ್ ಮೇಲೆ ಬರೆಯೋದು, ತುಂಬ ಆ ಥರ ಕೆಲಸಗಳು ಮಾಡಿದ್ದಾರೆ. ಇವನ್ ನಾವು ಮಾಡಿದ್ದೀವಿ, ಬಟ್ ಇವರಷ್ಟು ಮಾಡಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇವರಲ್ಲಿ ಏನು ನಾವು ಕಲಿಬೇಕು ಅಂತ ಹೇಳಿದ್ರೆ ಯೂನಿಟಿ ಅಂತ ಹೇಳ್ಬೋದು. ಯಾಕಂದರೆ ನಾವಾದರೆ ಬೇರೆ ಸೆಕ್ಷನ್ ಅವರು ಅಥವಾ ಬೇರೆ ಕ್ಲಾಸ್ ಅವರು ಅಂತ ಡಿವೈಡ್ ಮಾಡ್ಕೊತೀವಿ. ಆದರೆ ಇಲ್ಲಿ 8th ಅವರು ಫಸ್ಟ್ ಸ್ಟ್ಯಾಂಡ್ ಅವ್ರ ಜೊತೆ ಇರ್ತಾರೆ, 2nd ಅವರು 7th ಅವ್ರ ಜೊತೆ ಇರ್ತಾರೆ. ನಾವಾದರೆ ಒಂದು ಕಂಫರ್ಟ್ ಝೋನ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಆದರೆ ಈ ಮಕ್ಕಳು ಹೋಗಿದ್ದ ಕಡೆ ಎಲ್ಲ ಕಂಫರ್ಟ್ ಝೋನಾಗಿ ಅವರೇ ಮಾಡ್ಕೊಂಬಿಟ್ಟಿರ್ತಾರೆ. ಇದೇ ಅನಿಸುತ್ತೆ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ಆ್ಯಂಡ್ ಬಿಸಿ ಊಟ ಅಂತೂ ಯಾವ ಹೋಟೆಲಲ್ಲಿ ಎಷ್ಟು ಸಾವಿರ ಕೊಟ್ಟು ತಿಂದ್ರೂ ಈ ಟೇಸ್ಟ್ ಅಂತೂ ಬರೋಲ್ಲ. ಆ್ಯಂಡ್ ಅವ್ರು ನಮ್ಮನ್ನ ಎಷ್ಟು ಹಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾವು ಹೊರಡೋ ಅಷ್ಟರಲ್ಲಿ ಅಕ್ಕ ನಿಮ್ಮ ಹೆಸರು ಬರೀರಿ, ಅಕ್ಕ ನಿಮ್ಮ ಹೆಸರು ಬರೀರಿ ಅಂತ ತುಂಬ ಜನ ಬಂದು ಬರೆಸ್ಕೊಂಡ್ರು. ಆ್ಯಂಡ್ ನನ್ನ ಲೈಫಲ್ಲೇ ಮರೆಯಲಾರದ ಒಂದು ಎಕ್ಸ್ಪೀರಿಯನ್ಸ್ ಇದು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಲೈಫಲ್ಲೇ ನಾನು ಈ ಸ್ಕೂಲ್ ಪರ್ಪಸ್ಗಾಗಿರ್ಬೋದು, ಕಾಲೇಜ್ ಪರ್ಪಸ್ಗಾಗಿರ್ಬೋದು ಅಷ್ಟೇ ನಾನು ಸೈನ್ ಹಾಕಿದ್ದೀನಿ ಹೊರತು, ಅಕ್ಕ ನೀವಂದರೆ ನನಗಿಷ್ಟ, ಅಕ್ಕ ನಿಮ್ಮ ಸೈನ್ ಹಾಕಿ ನಿಮ್ಮ ನಂಬರ್ ಕೊಡಿ, ನಿಮ್ಮ ಇನ್ಸ್ಟಾ ID ಕೊಡಿ ಅಂತ ಯಾರೂ ಕೇಳಿಲ್ಲ. ಆ್ಯಂಡ್ ಹುಡುಗರಂತೂ ಈ ಥರ ಎಲ್ಲ ಕೇಳ್ತಾಯಿದ್ರು ನನಗೆ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಕಣ್ರು, ಈ ಒಂದು ಪ್ರೀತಿ, ಈ ಒಂದು ಮೆಮೊರಿನ ನೀವು ನನಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ. ನಾನು ಮರೆಯಲಾರದ ಒಂದು ದಿನಗಳಲ್ಲಿ ಇದು ಒಂದು ದಿನ ಅಂತ ಹೇಳ್ಬೋದು. ಆ್ಯಂಡ್ ಇಷ್ಟು ನನ್ನ ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ನಿಮ್ಮ ಪ್ರೆಷಿಯಸ್ ಟೈಮ್ನ ನನ್ನ ವ್ಲಾಗ್ಗೆ ಕೊಟ್ಟು ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.